ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ದಿನಗಳಾದಮೇಲೆ ನಾನು ನಿಮಗೆ ಹಾಯ್ ಹಲೋ ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತೊಂದು ಪುಟ್ಟದಾಗಿರುವಂಥ ಲಾಗ್ನ ಮಾಡಿದ್ದೀನಿ. ನಾನು ಚಾರ್ವಿ ಸ್ಕೂಲಿಗೆ ಹೋಗಿದ್ದೆ. ಏನಕ್ಕೆ ಹೋಗಿದ್ದೆ ಅಂದರೆ ಇವತ್ತು ದೀಕ್ಷಿದ್ದು ಪೇರೆಂಟ್ಸ್ ಮೀಟಿಂಗ್ ಇತ್ತು, ಅದರಿಂದ ಸ್ಕೂಲಿಗೆ ಹೋಗಿದ್ದೆ. ಸ್ಕೂಲಿಗೆ ಹೋಗಿ ಏನೆಲ್ಲ ಮಾಡಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಬನ್ನಿ, ಚಾರ್ವಿ ಸ್ಕೂಲ್ ಎಂಟ್ರೆನ್ಸ್ ನೋಡಿ ಹೇಗಿದೆ. ದೀಕ್ಷಿತಿಗೂ ಕೂಡ ಅಲ್ಲೇ ಅಡ್ಮಿಷನ್ ಮಾಡಿಸಿದ್ವಿ. ಈ ವರ್ಷ ನರ್ಸರಿಗೆ ಸೇರಿಸಿದ್ದೀವಿ. ಅದರಿಂದ ಅವರಿಗೆ ಇನ್ನೂ ಸ್ಟಾರ್ಟಿಂಗ್ ಅಲ್ವಾ, ಅದಕ್ಕೆ ಪೇರೆಂಟ್ಸ್ ಮೀಟಿಂಗ್ ಮಾಡಿದರು. ಹಾಗೆ ಫಾದರ್ಸ್ ಡೇ ಮಾಡಿದರು. ನಮ್ಮ ಮನೆಯವ್ರಿಗೆ ಹೋಗೋಕ್ಕಾಗಲಿಲ್ಲ ಅಂತ ಹೇಳಿ ನನ್ನನ್ನು ಕಳಿಸಿದ್ರು. ನಾನು ಹೋಗಿದ್ದೆ. ಹೊರಗಡೆ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ. ಒಂದು ಸಲ ಚಾರ್ವಿ ಸ್ಕೂಲ್ ನಿಮಗೆ ಶೋ ಮಾಡಿದ್ದೀನಿ. ಮತ್ತೆ ಇನ್ನೊಂದು ಸಲ ತೋರಿಸೋಣ ಅಂತ ಹೇಳಿ ಮತ್ತೆ ಈ ವಿಡಿಯೋದಲ್ಲಿ ಮತ್ತೆ ತೋರಿಸ್ತಾ ಇದ್ದೀನಿ. ನೋಡಿ, ಎಂಟ್ರೆನ್ಸಲ್ಲಿ ತುಂಬ ಚೆನ್ನಾಗಿದೆ ಅಲ್ವಾ. ಇಲ್ಲಿ ಸ್ಕೂಲ್ ನೇಚರ್ ಅಂತೂ ತುಂಬ ಅಂದರೆ ತುಂಬ ಇಷ್ಟ ನನಗೆ. ಯಾವಾಗವಾಗ ಹೋಗಿ ನನಗೆ ಸ್ವಲ್ಪ ವೀಡಿಯೋಗಳನ್ನು ಮಾಡ್ಕೊತಾ ಇರ್ತೀನಿ. ಚಾರ್ವಿ ಓಡ್ತಾ ಇದ್ದಾಳೆ, ಅವಳು ನೋಡಿ ದೀಕ್ಷಿತ್ ಕೂಡ ಓಡ್ತಾ ಇದ್ದಾನೆ. ಮುಂದೆ ಹೋಗೋಣ ಬನ್ನಿ, ಸ್ಕೂಲ್ ಒಳಗಡೆ ಹೇಗಿದೆ ಅಂತ ಹೇಳಿ. ಸ್ಕೂಲ್ ಒಳಗಡೆನೂ ತೋರಿಸ್ತೀನಿ. ಹಾಗೆ ಮತ್ತು ಚಾರ್ವಿ ದೀಕ್ಷಿತ್ ಸ್ಕೂಲಿಗೆ ಹೋದ ತಕ್ಷಣ ಏನೆಲ್ಲ ಮಾಡಿದರು ಅದನ್ನೆಲ್ಲ ನೀವು ನೋಡ್ಬೋದು. ನೋಡಿ, ತುಂಬ ಚೆನ್ನಾಗಿದೆ ಒಳಗಡೆ ಅಂತೂ. ಸ್ಕೂಲ್ ಕೂಡ ಅಂದರೆ ಇಕ್ಕಟ್ಟಿರುತ್ತೆ. ಬ್ಯಾಂಗ್ಳೂರಲ್ಲಿ ಕೆಲವೊಂದು ಸ್ಕೂಲ್ಗಳು ನೋಡಿದರೆ, ಇಲ್ಲಿ ಅಂದರೆ ತುಂಬ ಫ್ರೀಡಮ್ ಆಗಿದೆ, ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು ಈ ಸ್ಕೂಲ್ ನೇಚರ್ ಬಂದುಬಿಟ್ಟು. ಚಾರ್ವಿ ದೀಕ್ಷಿತ್ ಇಬ್ಬರನ್ನು ನಾನು ಕ್ಲಾಸಲ್ಲಿ ಕೂಡಿಸ್ಬಿಟ್ಟು ಕೆಳಗಡೆ ಕಳಿಸಿದ್ರು ನನಗೆ, ಇಲ್ಲಿ ಹೋಗಿ ಅಂತ ಹೇಳಿ. ಈ ಥರ ಇದೆ ನೋಡಿ, ಕೆಳಗಡೆ ಸ್ಕೂಲ್ ಅಂಡರ್ಗ್ರೌಂಡಲ್ಲಿ ಮೀಟಿಂಗ್ ನಡೀತಾ ಇತ್ತು. ತುಂಬ ಚೆನ್ನಾಗಿದೆ ನೋಡಿ, ಇಲ್ಲೂ ಕೂಡ ಎಷ್ಟು ಚೆನ್ನಾಗಿದೆ. ಇಲ್ಲಿ ಮೀಟಿಂಗ್ ನಡೀತಾ ಇತ್ತು. ಎಲ್ಲ ಪೇರೆಂಟ್ಸ್ಗಳು ಬಂದಿದ್ದರು, ಕೂತ್ಕೊಂಡಿದ್ರು ಆಲ್ರೆಡಿ. ನಾನು ಒಂದು 10 ನಿಮಿಷ ಲೇಟಾಗೇ ಹೋಗಿದ್ದೆ. ಮೀಟಿಂಗಲ್ಲೆಲ್ಲ ಮಕ್ಕಳನ್ನ ಹೇಗೆ ನೋಡ್ಕೋಬೇಕು, ಮತ್ತು ಮಕ್ಕಳಿಗೆ ಏನೆಲ್ಲ ಗ್ರೂಮಿಂಗ್ ಮಾಡಬೇಕು, ಮತ್ತು ಅವರಿಗೆಲ್ಲ ಏನೆಲ್ಲ ಸ್ನ್ಯಾಕ್ಸ್ ಆಗಿರ್ಬೋದು, ಲಂಚ್ ಆಗಿರ್ಬೋದು, ಯಾವ ಥರ ಕೊಡಬೇಕು, ಮತ್ತು ಮಕ್ಕಳನ್ನು ನಾವು ಹೇಗೆ ಕೇರ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಪ್ರತಿಯೊಂದು ಹೇಳ್ಕೊಟ್ರು ಮೀಟಿಂಗಲ್ಲಿ. ಸ್ಕೂಲಲ್ಲಿ ನಾವು ಯಾವ ಥರ ನೋಡ್ಕೊತೀವಿ ಅಂತಲೂ ಹೇಳಿದರು. ಅದನ್ನೆಲ್ಲ ಕೇಳಿದಾದ್ಮೇಲೆ ನಾನು ದೀಕ್ಷಿತ್ ಕ್ಲಾಸ್ ರೂಮಿಗೆ ಬಂದೆ. ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ ದೀಕ್ಷಿತ್ ಕ್ಲಾಸ್ ರೂಮ್, ತುಂಬ ಚೆನ್ನಾಗಿದೆ ನೋಡಿ. ಅಲ್ಲಿ ಮೂಲೆಯಲ್ಲಿ ಕ್ಯಾಮ್ರಾ ಹಾಕಿರೋದನ್ನು ದೀಕ್ಷಿತ್ಗೆ ಹೇಳಿಬಿಟ್ಟಿದ್ದಾರಂತೆ, ಏನಾದರೂ ಹತ್ತಿರ ನೀನು ಆ ಕ್ಯಾಮ್ರಾದಲ್ಲಿ ಎಲ್ಲರೂ ನಿನ್ನನ್ನು ನೋಡ್ತಾರೆ, ನೀನು ಅಳಬಾರ್ದು ಅಂದ ತಕ್ಷಣ ದೀಕ್ಷಿತ್ ಅದನ್ನು ಕ್ಯಾಮ್ರಾ ನೋಡ್ತಾನಂತೆ, ಸುಮ್ಮನೆ ಆಗಿಬಿಡ್ತಾನಂತೆ, ಒಂಚೂರು ಅಳೋದಿಲ್ಲ ಅಂತೆ ಕ್ಲಾಸ್ ರೂಮಲ್ಲೆಲ್ಲ. ಅವ್ರ ಮ್ಯಾಮ್ ಹೇಳ್ತಾಯಿದ್ರು. ಕ್ಲಾಸ್ ರೂಮಲ್ಲೂ ಕೂಡ ಇನ್ನೊಂದು ಸ್ವಲ್ಪ ಹೊತ್ತು ಮೀಟಿಂಗ್ ಮಾಡಿದರು, ಒಂದು 1/4 ಗಂಟೆ ಅಷ್ಟು. ಅಲ್ಲೂ ಅವ್ರ ಮ್ಯಾಮ್ ಏನೇನು ಮಕ್ಕಳೆಲ್ಲ ಯಾವ ಥರ ಇರ್ತಾರೆ ಮಕ್ಕಳಿಗೆ, ಮತ್ತು ಇನ್ನೆಲ್ಲ ನಾವೇನಾದರೂ ಮನೆಯಿಂದ ಏನಾದರೂ ಕಳಿಸ್ತಿರ್ತೀವಲ್ವ, ಫುಡ್ ಯಾವ ಥರ ಇರಬೇಕು ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದರು. ನಂತರ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಔಟ್ಸೈಡ್ ಬಂದ್ವಿ. ಇಲ್ಲಿ ಹೊರಗಡೆ ಬಂದಾದಮೇಲೆ ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಮಕ್ಕಳಿಗೆ. ನೆಕ್ಸ್ಟ್ ಪ್ಲೇ ಗ್ರೌಂಡ್ ಅಂತ ಹೇಳಿ ಸ್ವಲ್ಪ ಇಲ್ಲಿ ಇದನ್ನು ಮಾಡಿದ್ದಾರೆ ನೋಡಿ, ಅರೇಂಜ್ ಮಾಡಿದ್ದಾರೆ. ಇಲ್ಲೇ ಮಕ್ಕಳೆಲ್ಲ ಆಡ್ಕೊತಾರೆ. ಮತ್ತು ಹೊರಗಡೆ ಪಾರ್ಕೇ ಇದೆ ದೊಡ್ಡದಾಗಿ, ಇಲ್ಲಿ ಅವ್ರಿಗೋಸ್ಕರ ಅಷ್ಟೇ ಆಡ್ಲಿಕ್ಕೆ ಅಂತ ಹೇಳಿ ಈ ಥರ ಮಾಡಿಕೊಟ್ಟಿದ್ದಾರೆ. ನಂತರ ಮುಂದೆ ಹೋಗ್ತಾ ಇದ್ವಿ. ಅಲ್ಲಿ ನೋಡಿ ಟ್ಯಾಟೂ ಹಾಕ್ತಾಯಿದ್ರು, ಇಬ್ಬರು ಸ್ಕೂಲ್ ಕಡೆಯಿಂದನೇ ಟ್ಯಾಟೂ ಹಾಕ್ತಾಯಿದ್ರು. ಅಂದರೆ ಪ್ಲೇ ಗ್ರೂಪು ಮತ್ತು ನರ್ಸರಿ ಮಕ್ಕಳಿಗೆ ಅಷ್ಟೇ ಹಾಕ್ತಾಯಿದ್ರು ಅವರು. ಅದಕ್ಕೆ ಚಾರ್ವಿ ದೀಕ್ಷಿತ್ ನಾನು ಹಾಕ್ಸ್ಕೊತೀನಿ ಅಂತ ಕತ್ಕೊಂಡಿದ್ಲು. ದೀಕ್ಷಿತ್ ಇದರಿಂದ ಚಾರ್ವಿನೂ ಹಾಕ್ಸ್ಕೊಂಡ್ಲು. ಇಬ್ಬರು ನನಗೆ ಸ್ಪೈಡರ್ ಮ್ಯಾನ್ ಬೇಕು ಅಂತ, ದೀಕ್ಷಿತ್ತು ಅವಳು ನನಗೆ ಸ್ಪೈಡರ್ ಮ್ಯಾನ್ ಬೇಕಂತ ಅಂತಿದ್ಲು. ನಾನು ಸ್ಪೈಡರ್ ಮ್ಯಾನ್ ಬೇಡ, ಏನಾದರೂ ಬಟರ್ಫ್ಲೈನ ಅಥವಾ ಸ್ಟಾರ್ನ ಬಿಡಿಸ್ಕೊ ಅಂತ ಹೇಳಿದೆ. ಅದಕ್ಕೆ ಅವಳು ಬಟರ್ಫ್ಲೈನ ಬಿಡಿಸ್ಕೊಂಡ್ಲು. ಎಲ್ಲರಿಗೂ ಹಾಕ್ತಿರೋದು ನೋಡಿ. ಇಲ್ಲಿ ತುಂಬ ಹೊತ್ತು ವೆಯ್ಟ್ ಮಾಡಿದೆ ನಾನು, ಒಂದು 1/2 ಅವರ್ ಅಂತೂ ವೆಯ್ಟ್ ಮಾಡಿದ್ದೀನಿ ನಿಂತ್ಕೊಂಡೆ. ಇವರು ಸ್ವಲ್ಪ ಹೋಗಿ ಆಟ ಆಡಿಕೊಂಡ್ರು, ಮತ್ತು ಬಂದು ನಿಂತ್ಕೊಂಡ್ರು. ಬಂದು ಮತ್ತೆ ಬಿಡಿಸ್ಕೊಂಡು ನಾವು ಹೋದ್ವಿ ಹೊರಗಡೆ.
ಚಾರ್ವಿ ಬಟರ್ಫ್ಲೈ ಬಿಡಿಸ್ಕೊಂಡ್ಲು ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬ ಚೆನ್ನಾಗಿದೆ. ನಂತರ ಇದು ಪೆನ್ನಿಂದ ಮತ್ತು ಪೇಂಟಿಂದ ಬಿಡಿಸ್ತಾ ಇರೋದು, ಪರ್ಮನೆಂಟ್ ಟ್ಯಾಟೂ ಅಲ್ಲ. ಈಗ ನೀರಿಂದ ತೊಳೆದ್ರೆ ಹೋಗಿಬಿಡುತ್ತೆ. ಹಾಗೆ ಮಕ್ಕಳ ಖುಷಿಗೋಸ್ಕರ ಅಂತ ಹೇಳಿ ಸ್ಕೂಲ್ ಕಡೆಯಿಂದ ಬಿಡಿಸ್ತಾ ಇರೋದು. ಚೆನ್ನಾಗಿದೆ ಅಲ್ವಾ. ನಂತರ ದೀಕ್ಷಿತ್ ಕೂತ್ಕೊಂಡು ನನಗೆ ಸ್ಪೈಡರ್ ಮ್ಯಾನ್ ಬೇಕು ಅಂತ ಹೇಳ್ದ. ನಾನು ಬೇಡ, ಬೇರೆ ಏನಾದರೂ ಬಿಡಿಸ್ಕೊ ಅಂದರೆ ಮಾತು ಕೇಳಿಲ್ಲ, ನನಗೆ ಸ್ಪೈಡರ್ ಮ್ಯಾನೇ ಬೇಕು ಅಂತ ಅಂದ. ಅದಕ್ಕೆ ಸ್ಪೈಡರ್ ಮ್ಯಾನ್ ಬಿಡಿಸ್ತಾ ಇದ್ದಾರೆ ಅವನಿಗೆ. ದೀಕ್ಷಿತ್ ಮತ್ತು ಚಾರ್ವಿ ಟ್ಯಾಟೋ ಬಿಡಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ ನೋಡಿ. ಹೋಗಬೇಕಾದ್ರೆ ಸ್ವಲ್ಪ ವಿಡಿಯೋ ಮಾಡು ಚಾರ್ವಿ ಅಂತ ಹೇಳಿದ್ದಕ್ಕೆ ಎಲ್ಲ ವಿಡಿಯೋ ಮಾಡಿದ್ದಾಳೆ. ಎಲ್ಲ ಮೊಬೈಲೆಲ್ಲ ಶೇಕ್ ಮಾಡಿಕೊಂಡು ವಿಡಿಯೋ ಮಾಡಿದ್ದಾಳೆ. ಎಷ್ಟೊಂದು ಕ್ಲಿಯಾರಿಟಿ ಇಲ್ಲ, ಬಟ್ ನನಗೆ ಹಾಕೋಣ ವಿಡಿಯೋ ಅಂತ ಹೇಳಿ ಹಾಕಿದ್ದೀನಿ. ಹೇಗಿದೆ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಮತ್ತು ನನ್ನ ಚಾನಲಲ್ಲಿ ಜಾಯ್ನಿಂಗ್ ಬಟನ್ ಆನ್ ಆಗಿದೆ, ದಯಮಾಡಿ ಎಲ್ಲರೂ ಜಾಯ್ನಿಂಗ್ ಬಟನ್ ತೊಗೊಳ್ಳಿ. ಹಾಕಿ ಸೂಪರ್ ಚಾಟ್ ಅಂತ ಇದೆ ಅಲ್ವಾ ಶಾಪಿಂಗ್ದು, ಅದನ್ನು ಕೂಡ ಸೂಪರ್ ಚಾಟಲ್ಲಿ ಅಮೌಂಟ್ ತೋರಿಸುತ್ತೆ 40 ರೂಪೀಸಿಂದ. ಎಷ್ಟಿದೆ ಅಷ್ಟು ಇಂಟ್ರೆಸ್ಟಿಂದ ಪ್ಲೀಸ್ ಎಲ್ಲರೂ ಕೂಡ ಸೂಪರ್ ಚಾಟ್ ಮತ್ತು ಮೆಂಬರ್ಶಿಪ್ ಜಾಯ್ನ್ ಆಗಿ ಅಂತ ಹೇಳಿ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತೀನಿ. ಕೆಲವೊಂದು ಫೋಟೋಗಳನ್ನು ತಗೊಂಡು ಮತ್ತೆ ಮುಂದೆ ಹೋದ್ವಿ ಫ್ರೆಂಡ್ಸ್. ಮುಂದೆ ಪಾರ್ಕೇ ಇದೆ ಇವ್ರ ಮಕ್ಳಿಗೋಸ್ಕರನೇ ಅಂತ ಹೇಳಿ. ಅವರ ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಅಂತ ಹೇಳಿ ಮತ್ತು ಅಲ್ಲಿ ಒಂದು ½ ಅನ್ ಅವರ್ ಟೈಮ್ ಸ್ಪೆಂಡ್ ಮಾಡಿಸಿದ್ರು ನನಗೆ. ಸ್ಕೂಲಲ್ಲೇ ನಾನು ಬೆಳಗ್ಗೆ 10 ಗಂಟೆಗೆ ಬಂದವಳು, ಎಷ್ಟು ಅಂದರೆ 2 o'clock ಆಗಿತ್ತು. ಆವಾಗ ಹೋಗಿದ್ದೀನಿ ಮನೆಗೆ. ಇಲ್ಲಿ ನೋಡಿ ಚಾರ್ವಿ ದೀಕ್ಷಿತ್ ಇಬ್ಬರದು ಟ್ಯಾಟೂ ಹೇಗಿದೆ ನೋಡಿ. ಇಬ್ಬರದು ಸೇರಿ ನನಗೆ ತೋರಿಸು, ಅಲ್ಲಿ ವಿಡಿಯೋದಲ್ಲಿ ಹಾಕು ಅಂತ ಹೇಳಿ ಹೇಳ್ತಿದ್ದಾರೆ. ಅದರಿಂದ ಅವ್ರದ್ದು ಟ್ಯಾಟೂ ನಿಮಗೆ ತೋರಿಸ್ತಾ ಇದ್ದೀನಿ. ಹೇಗೆ ಹಾಕಿದ್ದಾರೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ. ಸ್ಪೈಡರ್ ಮ್ಯಾನ್ ಬಟರ್ಫ್ಲೈ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇಬ್ಬರು ತೋರಿಸ್ತಾ ಇದ್ದಾರೆ ನೋಡಿ, ನಿಮ್ಮಿಬ್ಬರದ್ದು ವಿಡಿಯೋ ಹಾಕು ಮಮ್ಮಿ ಅಂತ ಹೇಳಿ ಹಾಕಿಸ್ತಾ ಇದ್ದಾರೆ. ಚಲೋ ಚಿಟ್ಟೆ ಇಲ್ಲಿ ಕೈ ಇಡು, ಫ್ಲವರ್. ಹಾಂ, ಚಿಟ್ಟೆ ಮೇಲೆ ಸ್ಕೂಲ್ ಔಟ್ಸೈಡಲ್ಲಿ ಅಂದರೆ ಸ್ಕೂಲ್ ಒಳಗಡೆ ಕಾಂಪೌಂಡ್ ಒಳಗಡೆ ಪಾರ್ಕ್ ಇದೆ ನೋಡಿ. ತುಂಬ ಚೆನ್ನಾಗಿದೆ ಪಾರ್ಕ್. ಎಲ್ಲ ಮಕ್ಕಳು ಕೂಡ ಆಟ ಆಡ್ಲಿಕ್ಕೆ ಅಂತ ಹೇಳಿ ಮಾಡಿರೋದು ಅನಿಸುತ್ತೆ ನೋಡಿ. ತುಂಬ ಚೆನ್ನಾಗಿದೆ. ಇಲ್ಲಿ ನೇಚರ್, ಸ್ಕೂಲ್ ಕಾಂಪೌಂಡ್ ಒಳಗೂ ನೇಚರ್ ತುಂಬ ಚೆನ್ನಾಗಿದೆ. ಇಲ್ಲಿ ಎಲ್ಲ ಫೋಟೋ ತೊಗೋಬೋದು, ವೀಡಿಯೋಸ್ ಎಲ್ಲ ಮಾಡ್ಬೋದು. ತುಂಬ ಚೆನ್ನಾಗಿದೆ ನೋಡಿ. ಇವ್ರಿಗಂತೂ ಫುಲ್ ಖುಷಿ. ಇವತ್ತು ಫ್ರೀಯಾಗಿ ಬಂದಿದ್ದೀವಲ್ವಾ ಅಂದ್ಕೊಂಡು ಆಟ ಆಡ್ತಾಯಿದ್ರು. ಡೈಲಿ ಆಡ್ತಾರೆ, ಸ್ಕೂಲ್ ಬಿಟ್ಟಾದಮೇಲೆ ಒಂದು 5-10 ನಿಮಿಷ ಆಡ್ತಿರ್ತಾರೆ ನಾವು ಕರೆಯೋಕ್ಕೆ ಹೋಗೋವರೆಗೂ. ಆದ್ರೂ ಇವತ್ತು ಫ್ರೀ ಇದೀವಲ್ವಾ ಅಂದ್ಕೊಂಡು ತುಂಬ ಹೊತ್ತು ಆಟ ಆಡಿದರು. ನಾನು ಕೂಡ ಸ್ವಲ್ಪ ಹಾಗೆ ಶಾರ್ಟ್ಸಿಗಿರಲಿ ವೀಡಿಯೋಗಳಿಗೆ ಹಾಕೋಕ್ಕೆ ಅಂತ ಹೇಳಿ ಕೆಲವೊಂದು ವೀಡಿಯೋಸ್ಗಳನ್ನು ಮಾಡಿಕೊಂಡೆ ಚಿಕ್ಕದಾಗಿ. ಇದೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ಅಷ್ಟೇ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಹೇಳಿ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ಗೆ ಎಲ್ಲರೂ ಪ್ರೋತ್ಸಾಹ ಕೊಡಿ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್.